ನಮಸ್ಕಾರ ಮತ್ತು ಶುಭೋದಯ ಎಲ್ಲ ಕನ್ನಡಿಗರು. ಇವತ್ತು ನಾನು ಟ್ರೈನ್ ಮಾಡ್ತಿರೋದು ನನ್ನ ಲೆಗ್ಸ್ ಅಲ್ವಾ. ನನಗೇನು ಖುಷಿ ಆಗ್ತಿದೆ ಅಂದರೆ ಈ ಬಲ್ಕಿಂಗ್ ಪ್ರೆಪ್ ಸೀರೀಸಲ್ಲಿ ನಾನು 2 ಸತಿ ಲೆಗ್ಸ್ನ ಟ್ರೈನ್ ಮಾಡ್ತಿದ್ದೀನಿ. ಇದನ್ನೇ ನಾನು ಪುಷ್ ಪುಲ್ ವೇರಿಯೇಷನ್ನ ಕರೆಕ್ಟಾಗಿ ಇನ್ನು 2 ಮಂತ್ಸ್ ಮೇಂಟೈನ್ ಮಾಡಿದೆ ಅಂದರೆ, ಕಂಟಿನ್ಯೂ ಮಾಡಿದೆ ಅಂತಂದರೆ ಪಕ್ಕ ನಾನು ಕೋಳಿ ಕಲ್ತಾ ಇರೋ ಲೆಗ್ಸು ಟ್ರಾನ್ಸ್ಫಾರ್ಮ್ ಆಗೇ ಆಗುತ್ತೆ. ಮತ್ತು ನಾನು ಇವಾಗ ಮನೆಗೆ ಬಂದಿದ್ದ ತಕ್ಷಣ ನನಗೆ ಪ್ಲ್ಯಾನ್ ಏನಿದ್ದಿದ್ದು ಅಂತಂದರೆ, ನಾರ್ಮಲಾಗಿ ಯಾವಾಗಲೂ ಮನೆಗೆ ಬಂದಿದ್ದ ತಕ್ಷಣ ನಾನು ಕರೆಕ್ಟಾಗಿ ಸ್ವಲ್ಪ ಹೊತ್ತು ಚೂರು ರೆಸ್ಟ್ ತೊಗೊಂಡು ಕರೆಕ್ಟಾಗಿ ಒಂದು 2 ಗಂಟೆ 3 ಗಂಟೆ ಹಿಂಗೆ ಬಂದ್ಬಿಡ್ತೀನಿ ಮನೆಗೆ. 1 ಅವರ್ ರೆಸ್ಟ್ ತೊಗೊಂಡು ಪ್ರೀ ವರ್ಕೌಟ್ ಮೇಲೆ ರೆಡಿ ಮಾಡಿಕೊಂಡು ಬ್ಲ್ಯಾಕ್ ಕಾಫಿ ಕಡಲೆ ತಿಂದು ಒಂದು 6:30-7 ಗಂಟೆ ಹಂಗೆ ಜಿಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಲೆಗ್ ಡೇಯಲ್ಲಿ 6ರಿಂದ 7 ಎಕ್ಸಸೈಸ್ಗಳನ್ನ ಮಾಡ್ತೀನಿ. 6ರಿಂದ 7 ಎಕ್ಸಸೈಸ್ಗಳು ಒಂದೇ ಫ್ಲೋಲ್ಲಿ ಮಾಡಬೇಕಂದ್ರೂ 1 ಅವರ್ ಹಿಡಿದ್ಬಿಡುತ್ತೆ. 4 ಸೆಟ್ಟು 3 ಸೆಟ್ಗಳು ಇರ್ತವೆ. ಎಲ್ಲನೂ ಫೇಲ್ಯೂರ್ ಗಂಟ ತಲ್ಲಬೇಕು, ಟೈಮ್ ಅಂಡ ಟೆನ್ಷನಲ್ಲಿ ಮಾಡಬೇಕು ಅಂತಂದರೆ ಒಂದೇ ಫ್ಲೋರ್ ಮಾಡಬೇಕಂದ್ರೆ 1 ಅವರ್ ಆದರೂ ಹಿಡಿದೇ ಬಿಡುತ್ತೆ. ಆದರೆ ನಮ್ಮ ಜಿಮ್ ಮಾತ್ರನೂ ಸಾಯಂಕಾಲ ಆಗ್ತಾ ತುಂಬಾ ರಶ್ ಆಗಿಬಿಡುತ್ತೆ. ಸೊ ಅದಕ್ಕೆ ನನಗೆ ಇವಾಗ ಪ್ಲ್ಯಾನ್ ಇರೋದೇನು ಅಂದರೆ, ಕರೆಕ್ಟಾಗಿ 3 ಗಂಟೆಗೆ ಮನೆ ಬಿಟ್ಟು 3:30ಗೆ ನಾನು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದ್ರೆ 6:30 ನಾನು ಎಕ್ಸಸೈಸ್ನ ಮುಗಿಸ್ಕೊಬಿಡೋಣ ಅನ್ನೋ ಪ್ಲ್ಯಾನ್ ಇದೆ. ಇವಾಗ ನನ್ನ ಡ್ರೆಸ್ ಫುಲ್ ಕಾಲೇಜಿಂದ ಬಂದು ಮಕ್ಕ ಎಲ್ಲ ಸಖತ್ತು ಸ್ವೆಟ್ ಆಗಿಬಿಟ್ಟಿದ್ದೀನಿ. ಫುಲ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಪ್ರೀ ವರ್ಕೌಟ್ ಮೀಲ್ ತೊಗೊಂಡು ಡೈರೆಕ್ಟ್ ಜಿಮ್ಗೆ ಹೋಗುವಾಗ ಎಲ್ಲ ಜಿಮ್ಮಲ್ಲೇ ಸಿಗ್ತೀನಿ. ಇವಾಗ ಪ್ರೀ ವರ್ಕೌಟ್ ಮೇಲೆಗೆ ಮೊನ್ನೆ ಥರ ಎಲ್ಲ ಕಡಲೆ ತಿಂತಾ ಇಲ್ಲ. ಬಾಳೆಹಣ್ಣು ರೀಸ್ಟಾಕ್ ಆಗಿರೋದ್ರಿಂದ 2 ಬಾಳೆಹಣ್ಣು ಮತ್ತು ಇಷ್ಟು ಒಂದೆಷ್ಟು 100 ml 200 ml ಬ್ಲ್ಯಾಕ್ ಕಾಫಿ ಇರುತ್ತೆ. ಅದರಲ್ಲಿ ಒಂದು ಚೂರು ಸಕ್ಕರೆ ಇಲ್ಲ. ಇವಾಗ ಚೂರಾಗಿ ನಂಗೆ ಸಕ್ಕರೆ ಇಲ್ದಿರ ಬ್ಲ್ಯಾಕ್ ಕಾಫಿ ಹಂಗೆ ಕಸರೆ ಕುಡಿಯೋಕ್ಕೆ ಅಭ್ಯಾಸ ಆಗ್ತಾ ಇದೆ. ನೆನ್ನೆ ಅಂತೂ ನನಗೆ ಒಂಥರ ಏನೂ ಅನಿಸ್ಲೇ ಇಲ್ಲ ಅದು ಕಸರೆ ಅನ್ನೋ ಥರ. ಸೊ ಇವಾಗ ನನಗೆ ಯಾಕೋ ಬ್ಲ್ಯಾಕ್ ಕಾಫಿ ಸಕ್ಕರೆ ಇಲ್ದಿರ ಕುಡಿಯೋಕ್ಕೆ ಅಭ್ಯಾಸ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಜಿಮ್ಗೆ ಒಬ್ಬನೇ ಹೋಗ್ತಾ ಇದ್ದೀನಿ. ಅವರು ನನ್ನ ಜೊತೆ ಬರ್ತಾ ಇರೋದು 2ರಲ್ಲಿ. ಒಬ್ಬನಿಗೆ ಏನೋ ಕೆಲಸ ಇದೆ ಮನೇಲಿ. ನಾರ್ಮಲಾಗಿ ಅವ್ನು ಯಾವತ್ತೂ 3:30ಗೆ ಬರೋಕ್ಕಾಗಲ್ಲ. ನೀನು ಇವತ್ತೊಂದಿನ 3:30 ಫಿಕ್ಸ್ ಮಾಡಿಕೊಂಡ್ರೆ ಇವತ್ತೊಂದಿನ ಬೇಕಾದ್ರೆ 3:30 ಫಿಕ್ಸ್ ಮಾಡ್ಕೊಂಡು ನಾನು 3:30ಗೆ ಆಗಲ್ಲ, ನನಗೆ ಟೈಮ್ ಇಲ್ಲ ಅಂತ ಇನ್ನೊಬ್ಬ ಬಂದರೆ ಅವರಪ್ಪ ಏನೋ ಕೆಲಸ ಕೊಟ್ಟರು ಅಂದ್ಬಿಟ್ಟು ಅವನೊಬ್ಬ. ಸೊ ಅವರಿಬ್ಬರು ಬರ್ತಿಲ್ಲ. ಅವರಿಬ್ಬರು ಬರ್ತಾ ಇರೋದ್ರಿಂದ ಬರ್ತಾ ಇಲ್ದಿರೋದ್ರಿಂದ ನನಗೆ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಅಡ್ವಾಂಟೇಜ್ ಏನಂದರೆ, ನಾನು ಸೆಟ್ಸ್ ಪರ್ಫಾರ್ಮ್ ಮಾಡುವಾಗ ಮಧ್ಯದಲ್ಲಿ ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಯಾರೂ ಇರೋಲ್ಲ. ಮತ್ತು ಜಿಮ್ಮು ಖಾಲಿರೋದ್ರಿಂದ ಬೇಗ ಎಕ್ಸಸೈಸ್ನ ಮಾಡ್ಕೋಬೋದು. ಅದೊಂದು ಅಡ್ವಾಂಟೇಜು. ಆದರೆ ಡಿಸ್ಅಡ್ವಾಂಟೇಜು ತುಂಬ ಜಾಸ್ತಿ. ನಾನು ಎಕ್ಸಸೈಸ್ ಪರ್ಫಾರ್ಮ್ ಮಾಡುವಾಗ ಇನ್ನೊಂದು ಸೆಟ್ ಮಾಡು ಅಂತ ಮೋಟಿವೇಟ್ ಮಾಡೋಕ್ಕೂ ಯಾರು ಇರೋಲ್ಲ. ನೀನು ಸೆಟ್ ಪರ್ಫಾರ್ಮ್ ಮಾಡುವಾಗ ನೀವು ಈ ಥರ ಚಿಕ್ಕ ಮಿಸ್ಟೇಕ್ ಆದರೂ ಡಿಟೆಕ್ಟ್ ಮಾಡೋಕ್ಕೂ ಯಾರೂ ಇರೋಲ್ಲ. ಇವತ್ತು ಇನ್ನೊಂದು ಅಡ್ವಾಂಟೇಜ್, ತುಂಬ ದೊಡ್ಡ ಅಡ್ವಾಂಟೇಜ್ ಏನು ಅಂತಂದರೆ, ಜಿಮ್ಮಿಗೆ ಬೇಗ ಹೋಗ್ತಿರೋದ್ರಿಂದ ಜನ ಜಿಮ್ ಅಷ್ಟೊಂದು ರಶ್ ಇರೋಲ್ಲ ಈ ಟೈಮಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ರಶ್ ಇಲ್ಲ ಅಂತಂದರೆ ಬೇಗ ನಾನು ಎಕ್ಸಸೈಸ್ನ ಫುಲ್ ಕಾನ್ಸಂಟ್ರೇಷನಿಂದ ಪರ್ಫಾರ್ಮ್ ಮಾಡ್ಕೋಬೋದು. ಯಾವತ್ತೇ ಆಗಲಿ ಜಿಮ್ಗೆ ಹೋಗುವಾಗ ಜಿಮ್ ಪಾರ್ಟ್ನರ್ ಅನ್ನೋನು ಒಬ್ಬ ಇರಲೇಬೇಕು. ನನಗೆ ಇವಾಗ ಮೇನ್ ಪ್ರಾಬ್ಲಮ್ ಏನು ಆಗೋದು ಅಂತಂದರೆ, ಸೆಟ್ ಮಧ್ಯದಲ್ಲಿ ನಾನೇ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ. ಅವನಿದ್ದಿದ್ರೆ ಅವನು ನಾನು ಕರೆಕ್ಟಾಗಿ ಸೆಟ್ನ ಸ್ಟಾರ್ಟ್ ಮಾಡಿದ ತಕ್ಷಣ ಅವನೇ ಕ್ಯಾಮ್ರಾ ಎತ್ಕೊಂಬಂದು ರೆಕಾರ್ಡ್ ಮಾಡಿಬಿಡೋನು. ಆದರೆ ಇವತ್ತು ಅದೊಂದು ಪ್ರಾಬ್ಲಮ್ ಆಗುತ್ತೆ. ಸೊ ಇವಾಗ ನಾನು ಜಿಮ್ಗೆ ಹೋಗಿ ಅಲ್ಲಿ ಡೈರೆಕ್ಟು ನನ್ನ ಎಕ್ಸಸೈಸಿಂದನೇ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಜಿಮ್ ಖಾಲಿ ಇಲ್ಲ ಬ್ರೋ, ಜಿಮ್ ಅಂತೂ ಖಾಲಿ ಇಲ್ಲ. ಅಂದರೆ ಖಾಲಿ ಇಲ್ಲ ಅಂತಲ್ಲ, ಮಷಿನ್ಗಳು ಖಾಲಿ ಇದ್ದಾವೆ. ಯಾರು ಇವತ್ತು ಲೆಗ್ ಡೇ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ. ಮಿಡ್ ವೀಕ್ ಅಲ್ವಾ, ಆಲ್ಮೋಸ್ಟ್ 90% ಯಾರು ಮಿಡ್ ವೀಕಲ್ಲಿ ಲೆಗ್ನ ಟ್ರೈನ್ ಮಾಡಲ್ಲ, ವೀಕೆಂಡ್ಸಲ್ಲೇ ಟ್ರೈನ್ ಮಾಡ್ತಾರೆ. ಸಂಡೇ ಒಂದಿನ ರೆಸ್ಟ್ ಸಿಗುತ್ತೆ ಅಂತ. ಸೊ ನೋಡೋಣ ಬನ್ನಿ.
ಇವಾಗ ಟೈಮು ಕರೆಕ್ಟಾಗಿ 5:41 ಅಂದರೆ 5:15. ನಾನು ಹೇಳ್ಬೇಕಂದ್ರೆ ನಾನು ಎಕ್ಸಸೈಸ್ 4:15ಗೆ ಮುಗ್ದೋಗೋದು. ಆದರೆ ನನಗೆ ಅದು ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ಅದಿರಲಿಲ್ಲ ಯಾವ ಎಕ್ಸಸೈಸಿಂದನೂ. ನಾನು ಎಲ್ಲ ಯಾವ ಸೆಟ್ಟೂ ಫೇಲ್ಯೂರ್ ಗಂಟ ಹೋಗಿದ್ದೀನಿ ಅಂತ ನನಗೆ ಅನಿಸಿರಲಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಎಲ್ಲ ಎಕ್ಸಸೈಸ್ದು ಒಂದೊಂದು ಸೆಟ್ಟು ಹೆವಿ ವೇಟಲ್ಲಿ ಟಿಲ್ ಫೇಲ್ಯೂರ್ ಗಂಟ ಮಾಡಿದ್ದೀನಿ. ಆವಾಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಕ್ತು. ಸೊ ನನಗೆ ಇವಾಗ ವರ್ಕೌಟ್ ಏನು 2 ಅವರಲ್ಲಿ ಮುಗ್ದೋಗಿದೆ. ಅದು ಮುಗಿಬೇಕಾಗಿದ್ದು ಒಂದೇ ಅವರಲ್ಲಿ 3:15ಗೆ ಬಂದೆ, 4:15ಗೆ ಮುಗ್ದೋಗಿತ್ತು. ಅದು ಇನ್ನೊಂದು ಎಕ್ಸ್ಟ್ರಾ 1 ಅವರ್ ತೊಗೊಂಡೆ ಎಲ್ಲ ಎಕ್ಸಸೈಸ್ನು ಫೇಲ್ಯೂರ್ ಗಂಟ ಪರ್ಫಾರ್ಮ್ ಮಾಡೋದಕ್ಕೆ. ನಾನು ಎಂಥ ಕಲಾವಿದ ಅಂದರೆ ಲೆಗ್ಸ್ ವರ್ಕೌಟ್ ಆದಮೇಲೆ 1200 ಮೀಟ್ರ್ ಅಂದರೆ 1.25 ಕಿಲೋಮೀಟ್ರು ಲೆಗ್ಸ್ ವರ್ಕೌಟ್ ಆದಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಗಾಡಿ ಇದ್ದಿದ್ರೆ ಒಳ್ಳೇದಾಗ್ತಿತ್ತು. ತುಂಬಾ ಕಾಲು ಗಡ 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 ನಡುತ್ತಾ ಇದೆ. ಅದು ಸೋರ್ನೆಸ್ ಅಂತಾರಲ್ಲ, ಫುಲ್ಲು ಲೆಗ್ಸ್ ಮಸಲ್ಸಲ್ಲಿ ಫುಲ್ಲು ಹೆವಿ ಸೋರ್ನೆಸ್ ಬಂದುಬಿಟ್ಟಿದೆ. ಗಂಟಲಲ್ಲಿ ಕಿಚ್ಚು ಗಂಟಲಲ್ಲಿ ಕಿಚ್ಚು. ಮನೆಗೆ ಹೋಗಿ ವಿಕ್ಸ್ ಮಾತ್ರ ತಗೋಬೇಕು. ಬರ್ಡೇ ಪಾರ್ಟಿಗೆ ಹೋಗಿದ್ದೆ, ಅದಕ್ಕೆ ಡ್ರೆಸ್ ಹಾಕಿರೋದು. ಇಲ್ಲಿ ನೋಡ್ತಿದ್ರಲ್ಲ ಈ ಡ್ರೆಸ್ಸು ಏನಕ್ಕೆ ಹಿಂಗಿದೆ ಅಂತಂದರೆ ಬರ್ಡೇ ಪಾರ್ಟಿಗೆ ಹೋಗಿದ್ದೆ. ಅಲ್ಲೇ ಬಟರ್ ಚಿಕನ್ ಎಲ್ಲ ತಿಂದ್ಬಿಟ್ಟು ಬಂದಿದ್ದೀನಿ. ಬಟರ್ ಚಿಕನ್ ನಾರ್ಮಲ್ ಊಟನೇ ಅಲ್ವಾ, ಏನು ಚೀಟ್ ಮಾಡಿಲ್ಲ. ಅಲ್ಲಿ ಕೇಕು ಚಿಪ್ಸ್ಗಳೆಲ್ಲ ಇದ್ವು. ಕಣ ಫ್ರೆಂಚ್ ಫ್ರೈಸ್ ಬರ್ಗರ್ ಎಲ್ಲ ಇತ್ತು. ತಿಂದಿಲ್ಲ ಅಷ್ಟೇ, ನಾನು ಅವನ್ನೆಲ್ಲ ತಿಂದಿಲ್ಲ, ನಿಜವಾಗ್ಲೂ ತಿಂದಿಲ್ಲ. ನಮ್ಮ ರೋಡಲ್ಲಿರೋ ಅಂಕಲ್ ಬೆಸ್ಟ್ ಫ್ರೆಂಡು. ಏನೋ ಇವತ್ತೇನೇನು ತಿಂದೋ ಬೆಳಗ್ಗೆಯಿಂದ ರಾತ್ರಿ ಗಂಟ ಊಟ? ಆಯ್ತು ಮಕ್ಕಾರ್ ಮಾಡ್ಬಿಡ, ಹೇಳಪ್ಪ ಕ್ಯಾಲರೀಸ್ ಹೇಳೋಣ. ಇಲ್ಲೋ ವ್ಲಾಗ್ಗೋಸ್ಕರ ಇವಳು ಏತ್ತಾರ ಅವ್ಳು ಹೇಳ್ದ್ಬಿಟ್ಟೆಲ್ಲೋ. ಬೇಡ ನಮ್ಮ ಸಾನ್ವಿದು ಪ್ರೈವಸಿ ಮೇಂಟೈನ್ ಮಾಡಬೇಕಪ್ಪ. ಸಾನ್ವಿನು ಎತ್ತಾಳೆ. ಸೊ ನಾನು ಎಕ್ಸಸೈಸ್ ಮಾಡೋವಾಗ ಅಂದರೆ ನಾನು ಒಬ್ಬನೇ ಎಕ್ಸಸೈಸ್ ಮಾಡಿದ್ದು. ನಿಜ ಇವಾಗ ಸಕ್ಕತ್ತಾಗಾಯಿತು. ನಾನು 1 ಅವರಲ್ಲೇ ಮುಗಿಸ್ಕೊಬಿಟ್ಟಿದ್ದೆ. ಇನ್ನೂ 1 ಅವರ್ ಎಕ್ಸ್ಟ್ರಾ ಸೆಟ್ಸ್ ಮಾಡಿದೆ. ಅದೇ ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರುತ್ತೆ ನೋಡು, ಅದು ಸಿಕ್ಕಿಲ್ಲ. ಫೇಲ್ಯೂರ್ ಗಂಟೆ ಹೋಗಬೇಕು ಅಂತ ಇನ್ನೊಂದು 1 ಅವರ್ ಎಕ್ಸ್ಟ್ರಾ ಎಕ್ಸಸೈಸ್ ಮಾಡಿದೆ. ಎಲ್ಲ ಎಕ್ಸಸೈಸ್ ರಿಪೀಟೆಡ್ ಆಗಿ. ಸೊ ನಾನು ಇರಲಿಲ್ಲ. ನೀನು ಏನೇನು ಎಕ್ಸಸೈಸ್ ಮಾಡಿದೆ ಹೇಳು? ನಾರ್ಮಲ್ ಸ್ಕ್ವಾಟ್ಸು, ಅಲ್ಲೇ ಹೋದೆ. ಲೆಗ್ ಪ್ರೆಸ್ಗೆ ಎಷ್ಟು ಸೆಟ್ ಮಾಡಿದೆ? ಪ್ರೆಸ್ಗೆ 2 ಸೆಟ್ 3 ಸೆಟ್ ಮಾಡಿದೆ. 3 ಸೆಟ್. ಓಕೆ. ಯಾವುದೋ ಹೇಳಿದ್ದಲ್ಲೋ, ಅದು ಹೇಳು. ಅಡಕ್ಟರ್ಸ್ ಏನು ಮಾಡೋದು? ಅದೇ ಅದೊಂದು 2 ಸೆಟ್ ಮಾಡಿದೆ. ಅದನ್ನ ಏನಂತಾರೆ ನನಗೂ ಗೊತ್ತಿಲ್ಲ, ಆದರೆ ಅಡಕ್ಟರ್ಸ್ ಏನಾಗುತ್ತೆ ಅಂತ ಗೊತ್ತು. ಇದು ಹಿಂಗೆ ಲೆಗ್ ಎಕ್ಸ್ಟೆನ್ಷನ್. ಲೆಗ್ ಎಕ್ಸ್ಟೆನ್ಷನ್ ಎಷ್ಟು ಸೆಟ್? ಎಷ್ಟು ಸೆಟ್ಟು? ಎಷ್ಟು? 3 ಸೆಟ್. ಅದು 3 ಸೆಟ್. ಕಾಫ್ ರೇಸಸ್, ಹ್ಯಾಮ್ಸ್ಟ್ರಿಂಗ್ ಸ್ಕಲ್ಸ್. ಅದೇ. ನಾನು ಅದೇ ಮಾಡಿದೆ. ಮತ್ತು ನಾನು ಸೇಮ್ ಅದೇ ಟ್ರೈನಿಂಗ್ ಮಾಡಿದ್ದು. ರೆಕಾರ್ಡ್ ಮಾಡಿದ್ದು ಯಾವ್ದು ಅಂದರೆ ಸ್ಕ್ವಾಟ್ಸು. ವೆಯ್ಟೆಡ್ ಮಾಡಿದೆ. ಫಸ್ಟ್ ಸ್ಕ್ವಾಟ್ಸು ನಾನು ಫ್ರೀ ವೆಯ್ಟಲ್ಲಿ ಮಾಡಿದೆ. ಅದಾದಮೇಲೆ ಮಾಡಿದ್ದು ಈ ಕಡೆ 15 ಈ ಕಡೆ 15 ಹಾಕ್ಕೊಂಡೆ. ಅದಾದಮೇಲೆ ತಿರ್ಗಾ ಈ ಕಡೆ 15 ಈ ಕಡೆ 15 ಆದಮೇಲೆ 2.5 ಇಲ್ಲಿ 2.5 ಇಲ್ಲಿ ಆಡ್ ಮಾಡಿದೆ. 17.5 ಈ ಕಡೆ 10 20 15 35 kg ಟೋಟಲ್ ಆಗಿ ನಾನು ರೆಪ್ ಮಾಡಿದೆ. ಅದರಲ್ಲೇ 2 ಸೆಟ್ಟು ಮಾಡಿದೆ. ಮೇನ್ ಸೆಟ್ಟು ಸ್ಕ್ವಾಟ್ಸ್ ಅಲ್ಲಿಗೆ ಮುಗೀತು. ಲೆಗ್ ಪ್ರೆಸ್ಸು ಸ್ಟಾರ್ಟಿಂಗಿಂದಾನೆ ಎರಡೇ ಸೆಟ್ ಮಾಡಿದ್ದು. ಸ್ಟಾರ್ಟಿಂಗಿಂದಾನೆ ಈ ಕಡೆನೂ ಇಲ್ಲಿ 10 5 ಈ ಕಡೆ ಕೆಳಗಡೆ 5 ಕೆಳಗಡೆ 5. ಅದಾದಮೇಲೆ ನೆಕ್ಸ್ಟ್ ಸೆಟ್ಟು ಸೇಮ್ ಅದೇ 10 5 2.5 5 2.5 5 ಅಷ್ಟು ವೆಯ್ಟ್ಸ್ ಹಾಕೊಂಡಿದ್ದೆ. ನನಗೆ ಗೊತ್ತಿಲ್ಲ, ಲೆಕ್ಕ ಮಾಡ್ಕೊಳ್ಳಿ ಯಾರಾದರೂ ಕೇಳಿಸ್ಕೊಂಡಿದ್ರೆ. ಅದೊಂದು ಲೆಗ್ ಪ್ರೆಸ್ ಆಯಿತು. ಅದಾದಮೇಲೆ ಸ್ಟ್ರೈಟ್ ಹೋಗಿದ್ದು ಲೆಗ್ ಎಕ್ಸ್ಟೆನ್ಷನ್ಗೆ. ಫಸ್ಟು 45 kgಸಿಂದ ಮಾಡಿದೆ, ಆಮೇಲೆ 60 kgಸಿಂದ ಮಾಡಿದೆ. ಅದಾದಮೇಲೆ ತಿರ್ಗಾ ನೆಕ್ಸ್ಟು ಬಿಟ್ಟು ಮಾಡ್ತಿದ್ದೆ. ಅದು ಎಕ್ಸ್ಪ್ಲೋಸಿವ್ ಸೆಟ್ಸ್ ಅಂತಾರಲ್ಲ, ಆ ಥರ ಬಿಟ್ಟು ಮಾಡ್ತಿದ್ದೆ. ಅದು 70 kgs ಮಾಡಿದೆ. ಅದಾದಮೇಲೆ ಮಾಡಿದ್ದು ಕಾಫ್ ರೈಸಸ್ಸು ಫುಲ್ಲು. ಫಸ್ಟು ಫ್ರೀ ವೆಯ್ಟ್ ಮಾಡಿದೆ. ಅದಾದ ಮುಂದೆ 15 10 kg ಇತ್ತು ವೆಯ್ಟ್ಸ್ ಇತ್ತು. ಅದು ನಾನು ತೆಗ್ದಿಲ್ಲ, ಹಂಗೆ ಹಾಕ್ಕೊಂಡು ಅದರಲ್ಲಿ ಒಂದೊಂದು ಸೆಟ್ ಮಾಡಿದೆ. ಆಮೇಲೆ ಡ್ರಾಪ್ ಸೆಟ್ ತಿರ್ಗಾ ಫ್ರೀ ಸೆಟ್ಟಿಂದ ಮಾಡಿದೆ. ಇಷ್ಟು ಎಕ್ಸಸೈಸ್ ಮಾಡಿದೆ. ಆಮೇಲೆ ರೆಕಾರ್ಡ್ ಮಾಡಿದಿರೋ ವಿಡಿಯೋ ಯಾವುದು ಅಂತಂದರೆ ಇದು ಹ್ಯಾಮ್ಸ್ಟ್ರಿಂಗ್ ಸ್ಕಲ್ಸ್. ಉಲ್ಟಾ ಮಾಡ್ಕೊಂಡ್ಮಾಡ್ತಾರಲ್ಲ ಹ್ಯಾಮ್ಸ್ಟ್ರಿಂಗ್ಸ್ಗೋಸ್ಕರ, ಅದು ಹ್ಯಾಮ್ಸ್ಟ್ರಿಂಗ್ ಸ್ಕಲ್ಸು. ಮತ್ತು ಅದು ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ, ಅಡಕ್ಟರ್ಸ್ ಏನು ಮಾಡ್ತಾರೆ, ಹಿಂಗೆ ಕಾಲನ್ನ ಹತ್ರ ತಂದು ಸ್ಕ್ವೀಸ್ ಮಾಡ್ತಾರಲ್ಲ ಅಡಕ್ಟರ್ಸ್ನ, ಆ ಎಕ್ಸಸೈಸ್ ಒಂದು ಅದು 2 ಸೆಟ್ ಮಾಡಿದೆ. ಆ 2 ಎಕ್ಸಸೈಸ್ನ ನಾನು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಆಯಿತು. ಏಯ್ ಬೇಕ್ರಿ